ನಮಸ್ಕಾರ ವೀಕ್ಷಕರೇ, ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಬಸವ. ವೀಕ್ಷಕರೇ, ಹುಬ್ಬಳ್ಳಿಯ ಆನಂದನಗರದ ಇಂದ್ರಪ್ರಸ್ಥ ನಗರದಲ್ಲಿ ಮಂಜುನಾಥ್ ಮಾಮಡಿ ಅನ್ನೋಂಥವ್ರು ಒಂದು ಮನೆಯನ್ನು ಕಟ್ಟಿಸಿದ್ರಂತೆ. ಆ ಮನೆಗೆ ಇನ್ನೇನು ಗೃಹ ಪ್ರವೇಶ ಮಾಡಬೇಕು ಅನ್ನೋಷ್ಟರಲ್ಲಿ ಕುಂದಗೋಳದ ಗ್ರಾಮೀಣ ಪೊಲೀಸ್ ASI ಆದಂತ ಮಹಾದೇವಪ್ಪ ರಾಮಣ್ಣ ಎಂಬಾತರು ತಮ್ಮ ಮನೆಯನ್ನು ಅತಿಕ್ರಮಣ ಮಾಡಿದ್ದಾರೆ, ತಮ್ಮ ಮನೆಯನ್ನು ಕಬ್ಜಾ ಪಡೆದುಕೊಂಡಿದ್ದಾರೆ. ಆ ಮನೆಯನ್ನು ಕೇಳಲಿಕ್ಕೆ ಹೋದರೆ ಜೀವ ಬೆದರಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಒಂದು ಗಂಭೀರ ಆರೋಪವನ್ನು ಮಾಡಿ ಹಳೆಬಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಮಾಮಡಿ ಕುಟುಂಬ ಹಳೆಬಳ್ಳಿ ಪೊಲೀಸ್ ಠಾಣೆ ಎದುರಿಗೆ ಪ್ರತಿನಿತ್ಯ ಕಣ್ಣೀರು ಇಡುವಂತ ಪರಿಸ್ಥಿತಿ ಎದುರಾಗಿದೆ. ಕೇವಲ ಹಳೆಬಳ್ಳಿ ಪೊಲೀಸ್ ಠಾಣೆ ಮಾತ್ರವಲ್ಲದೆ ಪೊಲೀಸ್ ಕಮಿಷನರ್ ಆಗಿರ್ಬೋದು ಹಾಗೂ SP ಕಚೇರಿ ಇವರ ಮುಂದೆಯೂ ಹೋಗಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಇವರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ ಮೊನ್ನೆ ಮತ್ತೆ ಹಳೆಬಳ್ಳಿಯ ಪೊಲೀಸ್ ಠಾಣೆಗೆ ತಮ್ಮ ಸಮಾಜದವರನ್ನು ಹಾಗೂ ಸಂಘಟನೆಗಳ ಜೊತೆಗೆ ಹೋಗಿ ನೂರಾರು ಸಂಖ್ಯೆಯಲ್ಲಿ ಹಳೆಬಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆದಂತಹ ಸಿಂಧೂರ್ ಅವರಿಗೆ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಏನಿದು ಪ್ರಕರಣ ಅಂತೀರಾ? ಬನ್ನಿ ನೋಡೋಣ. ಪೊಲೀಸ್ ಠಾಣೆ ಹಾಗೂ ಕಮಿಷನರ ಕಚೇರಿ ಮುಂದೆ ಕಣ್ಣೀರು ಸುರಿಸುತ್ತಿರುವ ಮಂಜುನಾಥ ಮಾಮರಡಿ ಕುಟುಂಬ. ಪೊಲೀಸ್ ದರ್ಪದಿಂದ ಕಣ್ಣೀರಿಡುತ್ತಿರುವ ಕುಟುಂಬಕ್ಕೆ ನ್ಯಾಯ ಕೊಡಿಸುವುದಕ್ಕೆ ಸಮಾಜದ ಮುಖಂಡರು ಹಾಗೂ ಸಂಘಟನೆಗಳು ಸಾಥ್. ಹೌದು, ವಾಹನ ಮೋಟಾರ ರಿಪೇರಿ ಕೆಲಸ ಮಾಡಿಕೊಂಡು ತಮ್ಮ ನಿತ್ಯ ಜೀವನ ಸಾಗಿಸುತ್ತಿರುವ ಮಂಜುನಾಥ್ ಮಾಮರಡಿ 2001 ಇಸ್ವಿಯಲ್ಲಿ ಹುಬ್ಬಳ್ಳಿಯ ಆನಂದ ನಗರದ ಇಂದ್ರಪ್ರಸ್ಥ ನಗರದಲ್ಲಿ ಒಂದು ಪ್ಲಾಟ್ ಖರೀದಿ ಮಾಡಿ ಈಗಷ್ಟೇ 1 ವರ್ಷದಿಂದ ಹೇಗೋ ಏನೋ ಸಾಲ ಸೂಲ ಮಾಡಿಕೊಂಡು ಮನೆ ಕಟ್ಟಿಸಿದ್ದರಂತೆ. ಕಟ್ಟಿಸಿದ ಮನೆಯಲ್ಲಿ ನೆಮ್ಮದಿಯಾಗಿ ಇರಬೇಕು ಅನ್ನುವಷ್ಟರಲ್ಲಿ ಮಂಜುನಾಥ ಮಾಮರಡಿ ಇವರ ತಾಯಿಯ ನಿಧನದ ಹಿನ್ನೆಲೆಯಲ್ಲಿ ತಿಥಿ ಕಾರ್ಯಕ್ರಮಕ್ಕೆ ಎಂದು ಮನೆಗೆ ಬೀಗ ಹಾಕಿಕೊಂಡು ಹೋಗಿರುವಂತ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮನೆಯ ಬೀಗ್ ಮುರಿದು ಮಹದೇವಪ್ಪ ರಾಮಣ್ಣ ಎಂಬ ಪೊಲೀಸಪ್ಪ ನಮ್ಮ ಮನೆಯನ್ನು ಅತಿಕ್ರಮಣ ಮಾಡಿದ್ದಾನೆ ಎಂದು ಆರೋಪಿಸಿ ನೊಂದ ಮಂಜುನಾಥ ಕುಟುಂಬ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ನೂರಾರು ಸಂಖ್ಯೆಯಲ್ಲಿ ಮಂಜುನಾಥ ಮಾಮರಡಿ ಇವರ ಸಮಾಜದ ಗುರು ಹಿರಿಯರು ಹಾಗೂ ಕೆಲವು ಸಂಘಟನಾಕಾರರು ಸಹ ಪೊಲೀಸ್ ಠಾಣೆಗೆ ಬಂದು ಮಂಜುನಾಥ ಮಾಮರಡಿ ಇವರಿಗೆ ನ್ಯಾಯ ಕೊಡಿಸಬೇಕು ಎಂದು ಮತ್ತೊಮ್ಮೆ ಮರುಮನವಿ ಮಾಡಿಕೊಂಡಿದ್ದಾರೆ. ಬನ್ನಿ ಹಾಗಾದರೆ ಮಂಜುನಾಥ ಮಾಮರಡಿ ಏನ್ ಹೇಳ್ತಾರೆ ನೋಡಿ. ಹೇಳ್ರಿ, ಏನ್ ನಿಮ್ದು ಭೂಮಿ ಎಷ್ಟದ, ಯಾರ ಕಬ್ಜೆ ಮಾಡ್ಕೊತಾರ? 20-30 ಪೊಲೀಸ್ ASI ರಾಮಪ್ಪ ರಾಮನಾಳ್ ಅಂತೇರಿ ಮನಿ ಹೋಗಿ ಚಾಯಿ ಮುರಿದು ಒಳಗೆ ಹೋಗಿದಂತೆ ಮಹಾದೇವಪ್ಪ. ನಮ್ಮ 1ನೇ ತಾರೀಕು ಡಿಸೆಂಬರ್ 1ನೇ ತಾರೀಕು ನಮ್ ತಾಯಿ ತಿಳ್ಕೊಂಡ ಅಂತೇಳಿ ದೊಡ್ಡ ಮನೇಲಿ ಹೋಗಿದ್ರು, ಕಾರ್ಯ ಇತ್ತು ಅಂತೇಳಿ. ಅಷ್ಟರಲ್ಲಿ ಅವ್ರು ಹೋಗಿ ಮನೇಲಿ ಹೋಗಿ ಕುಂತ ನಾವ್ ಹೋದ್ರೆ ದಬ್ಬಾಳಿಗೆ ಮಾಡಂತಾರ. ನೀವು ಬರಂದ್ರೆ ನಿಮ್ಗೆ ಹೊಡಿತೀನಿ ಬಿಡಿತೀನಿ, ನಾವು ಪೊಲೀಸರು ಅದೀವಿ, ನಾವು ಜೀವ ಬೆದರಿಕೆ ಕೂಡ ಅಂತಾರ. ನಮ್ಮೆಲ್ಲರಿಗೂ ನಮ್ ಏನಾರ ಜೀವ ಬೆದರಿಕೆ ಎಲ್ಲಾರು ಕೂಡ ಅಂತಾರ. ಮನೆಯಲ್ಲ ಯಾರು ಹೋಗ್ಲಿರಿ, ಜೀವ ಬೆದರಿಕೆ ಕೂಡ ಅಂತಾರ. ಅವ್ರನ್ನ ಯಾರ ಜಾಗ ನಮ್ದ್ರಿ, ಮಂಜುನಾಥ ರಾಮಕೃಷ್ಣ ಮಾಮಡಿ ರೀ. ವಿಜಯ್ ನೀಲಪ್ಪ ಬಂಕಾಪುರ ನಮಗ್ ಕೊಟ್ಟಿದ್ರಿ. ಹಾ, ಖರೀದಿ ತಂದ್ರಿ 2021 7 ಲಕ್ಷ ಕೊಟ್ಟಿದ್ರಿ. ಈಗ ಅವ ಏನಂತಾನ? ಅವ ನಂದಂತೆ ಬಂದ್ ಕುಂತಾನ್ರಿ. ಹಿಂದಿಂದ ನಮಗ್ ಏನ್ ಗೊತ್ತಿಲ್ರಿ. ಮತ್ತೆ ನಮ್ ಕೊಟ್ಟಿದ್ ಜಾಗದ ಮಾಲಕರು ಕರ್ಕೊಂಡ್ ಬಂದಿವ್ರಿ. ಅವ್ರದ್ದು ಏನು ಪ್ರಾಬ್ಲಮ್ ಇಲ್ರಿ, ಮತ್ತೆ ನಾವ್ ಏನ್ ಸಾಲ್ವ್ ಮಾಡ್ಕೊಡ್ತೀವಿ ಅಂತಂದ್ರಿ ಅವ್ರು. ಹಳೆ ಮಾಲಕರೇ ಅಂತಾರ. ಅವ್ರ ಏನಿದ್ರು ನಾವ್ ಬಂದ್ ಅಂದ್ರಿ ಅಂತಾರ. ಅವ್ರು ಇಲ್ಲ ಅದಾರ್ರಿ. ನಿಮ್ಗೆ ಏನಾಗ್ಬೇಕು ಈಗ? ನಾವ್ ಮನೆಗೆ ಸಿಗ್ಬೇಕ್ರಿ, ಅದು ನ್ಯಾಯ. ಚಾವಿ ಇಲ್ಲಾಂದ್ರೆ ಚಾವಿ ಹಾಕಿ ಅವನ್ಗೂ ಹೊರಗೆ ತೆಗಿಸಿ ಕುಂದ್ರಿ. ಅವ್ರಗ ನಾವ್ ಮನೇಲಿ ಇದ್ದಿದ್ರಿ, ನಮ್ ತಾಯಿ ತಿರ್ಗಂತ ದಿನ ಇತ್ತಂತ ಅಲ್ಲಿ ಹೋಗಿದ್ದೀವ್ರಿ. ಇವ್ನ್ ಚಾವಿ ಮುರ್ಕೊಂಡ್ ಒಳಗಿದ್ದಾನ್ರಿ. ನೀವು ಕಟ್ಸಿರಿ? ಮನೆ ನಾವ್ ಕಟ್ಸಿರಿ, ಸ್ವಂತ ಕಟ್ಟಿಸ್ಕೊಡ್ರಿ. ಸಾಲ ಮಾಡಿ ಕಟ್ಕೊಂಡ್ರಿ. ಈ ನೀವು ಖರೀದಿ ಹಿಡಿಬೇಕಾದ್ರೆ ಹಿಂದಿನ ಡಾಕ್ಯುಮೆಂಟ್ಸ್ ನೋಡಿದ್ರಿ? ಅದಾರಿ, ಹಿಂದಿನ ಪೂರ ಅದ್ರಿ. 4 ಡಿಗ್ರಿ ಮಾಡಿ ಮತ್ತೆ ಸ್ಟಾಂಪ್ ಡ್ಯೂಟಿ ತಗೊಂಡ್ ಸಬ್ ರಿಜಿಸ್ಟರ್ ಇದ್ ಮಾಡ್ಕೊಂಡಿವ್ರಿ. ನಾವು ನೋಂದ್ ಮಾಡ್ಕೊಂಡಿದ್ವಿ. ಆದ್ರೂ ನಮ್ದಂತ ಬಂದ್ ಕುಂತೀವಿ. ಮಂಜುನಾಥ್ ರಾಮಕೃಷ್ಣ ಮಾಮಡಿ. ಪ್ರಪ್ರಥಮವಾಗಿ ನಮ್ಮ ಮಂಜುನಾಥ ರಾಮಕೃಷ್ಣ ಮಾಮರಡಿ ಅವರಿಗೆ ಏನು ಅನ್ಯಾಯ ಆಗ್ಯದ ಮಾಧ್ಯಮದ ಮುಖಾಂತರ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಮಗ್ ಗೊತ್ತಾಯ್ತು. ಅದಕ್ಕಾಗಿ ನಾವು ಇವತ್ತು ತುರ್ತಾಗಿ ಸಮಾಜದ ಬಂಧುಗಳಿಗೆ ಒಂದು ಕರೆ ಕೊಟ್ವಿ. ಆ ಪಂಚಾಯಿತಿ ಹದ್ದಿನಲ್ಲಿರ್ತಕ್ಕಂಥ ಅಧ್ಯಕ್ಷರ ಅಧ್ಯಕ್ಷತೆ ಒಳಗೆ ಒಂದು ಸಭೆ ಮಾಡಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಕ್ಕೆ ತಂದು ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೇವೆ. ಪೇಪರ್ಗಳನ್ನ ನಾವು ಪರಿಶೀಲನೆ ಮಾಡಿ, ಯಾಕಂದ್ರೆ ನಮ್ಮ ಹುಡುಗಂದು ತಪ್ಪಿದ್ದಾಗ ನಾವು ಪೊಲೀಸ್ ಠಾಣೆಗೆ ಅಪವಾದ ಕೊಡೋದು ಬೇಡ ಅಂತೇಳಿ ಎಲ್ಲ ಪೇಪರ್ಗಳನ್ನ ಪರಿಶೀಲನೆ ಮಾಡಿದ್ವಿ. ಕೋರ್ಟ್ ಡಿಗ್ರಿ ಆಗಿದ್ರಿಂದ ಹಿಡಿದು ನೋಂದಣಾಧಿಕಾರಿಗಳಿಗೆ 69,000 ರೂಪಾಯಿ ಕಟ್ಟಿ ಅವರು ನೋಂದಣಿ ಮಾಡ್ಕೊಂಡಂತ ಪೇಪರ್ಗಳ ದಾಖಲೆಗಳನ್ನ ನಾವು ಗಮನಿಸಿದ್ವಿ.
ಈ ರಾಮಣ್ಣ ಮಹದೇವಪ್ಪ ರಾಮಣ್ಣ ರಮಣ ಅಂತೇಳಿ ಒಬ್ಬ ASI, ಕಾನೂನನ್ನ ರಕ್ಷಣೆ ಮಾಡುವಂತ ಒಬ್ಬ ಅಧಿಕಾರಿ. ಇವರು ಕಿಲಿ ಕೈಯನ್ನ ಮುರಿದು ಅದನ್ನ ಕಬ್ಜಾ ಮಾಡ್ಕೋತಾರ. ಗುಂಡಾಗಳನ್ನ ಕರ್ಕೊಂಡ್ ಬಂದು ಅಲ್ಲಿ ಹೆಣ್ಮಕ್ಳನ್ನ ಮುಂದೆ ಮಾಡಿ. ಯಾಕಂದ್ರೆ ನಾವೆಲ್ಲ ಮತ್ತೆ ಇವತ್ತು ಅವ್ರ ಮನೆ ಹತ್ರ ಹೋಗ್ಬೋದಿತ್ತು, ಯಾಕೆ ಹೋಗ್ಲಿಲ್ಲ ಅಂದ್ರೆ ಅನಾವಶ್ಯಕವಾಗಿ ಹೆಣ್ಣ ಮಕ್ಕಳ ಮೇಲೆ ಬಂದ್ರು ಅಂತ ಸುಳ್ಳು ಒಂದು ಕಂಪ್ಲೇಂಟ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಇನ್ಸ್ಪೆಕ್ಟರ್ ಹತ್ರ ಯಾಕೆ 1ನೇ ತಾರೀಕಿನಿಂದ ಇಲ್ಲಿವರೆಗೆ ಏನ್ ಮಾಡಿದ್ರೆ ಅಂತ ಕೇಳಿದ್ವಿ. 1ನೇ ತಾರೀಕಿಗೆ ಬಂದಾಗ ಇವರು ಕರೆಸ್ತೇನೆ ಮಾತಾಡಿಸ್ತೇನೆ ಅಂತಾರೆ. ಅದರ ನಂತರ 3ನೇ ತಾರೀಕಿಗೆ ಇವರು ಕಮಿಷನರ್ ಹತ್ರ ಹೋಗ್ತಾರೆ. 6ನೇ ತಾರೀಕು DCP ಅವ್ರ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಇದುವರೆಗೂ FIR ಇವರು ತಗೊಂಡಿಲ್ಲ. ಇವರು ಸಂಬಂಧಪಟ್ಟ ಇಲಾಖೆಗೆಲ್ಲ ಕೊಟ್ಟಿದ್ದಾರೆ. ನಾನು ಈ ಮುಖಾಂತರ ಗೃಹ ಸಚಿವಾಲಯಕ್ಕೆ G. ಪರಮೇಶ್ವರ್ ಅವ್ರಿಗೆ ಹೇಳ್ತೀನಿ, ನಿಮ್ಮ ಸಿಬ್ಬಂದಿ, ನಿಮ್ಮ ಖಾತೆಯಲ್ಲಿರ್ತಕ್ಕಂತಹ ಪೊಲೀಸ್ ಇಲಾಖೆಯವರು ಈ ರೀತಿ ಒಬ್ಬ ಸಿಬ್ಬಂದಿ ಬಂದು ಕಿಲಿ ಮುರಿದು ಗುಂಡಾಗಿರಿ ಮಾಡ್ತಾರಂದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಮೊದಲೇದಾಗಿ. ಅದರ ನಂತರ ಈ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಈ ರೀತಿ ಅನ್ಯಾಯ ಮಾಡುವುದನ್ನ ಒಂದು ರೂಢಿ ಮಾಡ್ಕೊಂಡಿದ್ದಾರೆ ಕೆಲವು ಜನ. ಈಗ ಅಲ್ಲಿ ನೋಡಿದ್ವಿ ನಾವು, ಕೆಲವು ಜನ ಗುಂಡಾಗಳನ್ನ ನಿಂದಿಸಿದ್ದಾರೆ. ಅದಕ್ಕಾಗಿ ನಮ್ಮ ಮಂಜುನಾಥ ಮಾಮರಡಿ ಅವರಿಗೆ ನ್ಯಾಯ ದೊರಕಿಸಿಕೊಂಡ ನಾವು ಸಮಾಜದವರೆಲ್ಲರೂ ಸೇರ್ಕೊಂಡು ಅವ್ರ ಬೆಂಬಲಕ್ಕೆ ನಾವು ಇರ್ತಿರ್ತೀವಿ. ಹನುಮಂತ ಚಂದ್ರಕಾಂತ ನಿರಂಜನ್. ನೋಡಿದ್ರಲ್ಲ, ಮಂಜುನಾಥ ಕಥೆ ಇಷ್ಟು ಆದರೆ ಇನ್ನು ಮಹದೇವಪ್ಪ ರಾಮನ ಅವರ ಕುಟುಂಬದವರು ಕೂಡ ಹುಬ್ಬಳ್ಳಿ ಧ್ವನಿ ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಸರ್ಕ ಸೈಟ್ ತಗೊಂಡೇವ್ರಿ. ಈಗ 96ರಿಂದ ನಾವು ಇಲ್ಲೆಲ್ಲ ಟ್ಯಾಕ್ಸ್ ತುಂಬ್ಕೊಂತದೇವಿ, ಎಲ್ಲ ಕ್ಲಿಯರ್ ಐತ್ರಿ. ಆದ್ರೆ ಈಗ ರವಿ ಬಂಕಾಪುರ ಅನ್ನೋರು ಬಂದ್ ನಮ್ ಸೈಟ್ ಮೇಲೆ ಇದೆಲ್ಲ ಅಕ್ವೈರ್ ಮಾಡ್ಕೊಂಡಾರ. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ್ರು ನಮಗ್ ಕರೆದು ನ್ಯಾಯ ದೊರಕಿಸಿಲ್ರಿ ಅವ್ರು. ಹಂಗಾಗಿ ನಾವು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿವ್ರಿ. ನಾವು ಬೇರೆ ಕಡೆ ಎಲ್ಲಿ ಹೋಗಿಲ್ರಿ. ನಾವು ಇಲ್ಲೇ ಒಳಗ ಎಲ್ಲಾ ಮುಗಿಸ್ಕೊಳ್ಳೋನು, ಮಾತಾಡೋನು, ಅವ್ರು ಯಾಕೆ ಬಂದ್ರ ನಮ್ಮ ಸೈಟ್ ಮೇಲೆ ಅಂತ ಹೇಳಿ ಕೇಳಾಕಂತ ಕರೆದ್ರು ಬಂದಿಲ್ರಿ ಅವ್ರು. ಬಂದೇ ಇಲ್ಲ. ನಾವೀಗ GPF ಲೋನ್ ಗಿನ್ ತೆಗಿಸಿ ಇದು ಮನಿ ಕಟ್ಸೇವ್ರಿ. ಈಗ ಹಾ ನಾವ ಕಟ್ಸೇವ್ರಿ. ಮತ್ತ ಈಗ ಬೇರೆದವ್ರ ಜಗದ ಮೇಲೆ ಬಂದ್ ಕಟ್ಸೇವ್ರ ಅವ್ರ ಕಟ್ಸೇನಂತಾರ್ರಿ. ಈಗ ನಮ್ದು ಲೋನಿಂದ ಅಮೌಂಟ್ ಎಲ್ಲಾ ಐತ್ರಿ, ತೋರಿಸ್ಲೇಬೇಕಾರ ನಿಮಗ. ಆಮೇಲೆ ನಾವ್ ಯಾವಾಗ್ಲಿಂತ್ರ ಈ ಸೈಟ್ ತಗೊಂಡೇವ್ ಅಲ್ಲಿಂತ್ರನು ನಮ್ಮ ಪೊಲೀಸ್ ಇಲಾಖೆ ಒಳಗ ನಮ್ದು ರೆಕಾರ್ಡ್ ಐತ್ರಿ. ನಾವ್ ಏನೇನ್ ಆಸ್ತಿ ಮಾಡೇವಿ, ಏನೇನ್ ಬಂಗಾರ ತಗೊಂಡೇವಿ, ವರ್ಷಕ್ಕೊಮ್ಮೆ ನಾವು ರೆಕಾರ್ಡ್ ತೋರಿಸ್ಬೇಕ್ರಿ ಅಲ್ಲಿ. ಅದೆಲ್ಲ ಐತ್ರಿ, ನಮ್ದು ಡಾಕ್ಯುಮೆಂಟ್ಸ್ ನಮ್ದು ಕ್ಲಿಯರ್ ಐತ್ರಿ. ಬೇಕಾರ ಅದ ತೋರ್ಸಂದ್ರ ನಾವು ತೋರಿಸ್ತೇವ್ರಿ. ದಬ್ಬಾಳಿಕೆ ಅವ್ರು ನಮ್ಮ ಮೇಲೆ ಮಾಡಿ ನಮ್ಮ ಮನೆಯವ್ರ ಹೆಸರು ಕೆಡ್ಸಕ್ ಮಾಡತ್ತಾರ್ರಿ ಅವ್ರ ಪ್ರಯತ್ನ, ಬೇರೆ ಏನಿಲ್ರಿ. ಇವ್ರ